ವೆಂಕಟೇಶ್ವರ ವಿಕ್ಟರಿ ಬ್ಯಾಚ್. ಇದು 25 ವಿಡಿಯೋಗಳನ್ನು ಒಳಗೊಂಡಿರ್ತದ. ಹಾಗಾಗಿ ದಿನಾಲು 8 ರಿಂದ 9 ಗಂಟೆ ಲೈವ್ ಕ್ಲಾಸ್ ಇರ್ತಾವ್ರಿ. ಹಾಗಾಗಿ ಯಾರಾದರೂ ಇಷ್ಟ ಇದ್ದವರು ಈ ಕ್ಲಾಸ್ಗಳನ್ನು ತಾವು ತಗೊಳ್ಬಹುದು. ಎಲ್ಲರಿಗೂ ವೆಂಕಟೇಶ್ವರ ವಿಕ್ಟೋರಿಯಾ ಬ್ಯಾಚ್ಗೆ ಸ್ವಾಗತ ಸುಸ್ವಾಗತ. ಕ್ವಶನ್ ನಂಬರ್: ಭಾರತದ ದೊಡ್ಡದಾದ ಸರೋವರ ಯಾವುದು? ಕ್ವಶನ್ ಉತ್ತರ ಹುಡುಕೋದು ದೊಡ್ಡದಲ್ಲ ರೀ, ಅದಕ್ಕೆ ಪೂರಕವಾದ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡು ಬಿಡೋದು. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಒಡಿಸ್ಸಾ ರಾಜ್ಯದ ಹಳೆಯ ಹೆಸರು ಏನಾಗಿತ್ತು ಅಂದ್ರೆ ಉತ್ಕಲ, ಮತ್ತು ಏನಂದ್ರೆ ಕಳಿಂಗ ಎಂದಾಗಿತ್ತು ಒಡಿಸ್ಸಾ ರಾಜ್ಯದ. ಇಲ್ಲಿ ನಮಗೊಂದು ಕ್ವಶನ್ ಏನದಂದ್ರ, ಎನ್ನುವ ಭಾಷೆ ಎಂದು ಬದಲಾವಣೆ ಓರಿಯಾ ಲ್ಯಾಂಗ್ವೇಜ್ ಚೇಂಜ್ ಆಗ್ಯದ. ಭಾರತದಲ್ಲಿ ಭಾಷೆಯನ್ನ ಚೇಂಜ್ ಮಾಡಬೇಕು, ಗಡಿ ಚೇಂಜ್ ಮಾಡಬೇಕು, ಹೆಸರು ಚೇಂಜ್ ಮಾಡ್ಬೇಕಂದ್ರ ಕೇಂದ್ರ ಗೃಹ ಸಚಿವಾಲಯ ಕಾರ್ಯನಿರ್ವಹಿಸ್ತದ. ಹಾಗಾದ್ರೆ ಓರಿಯಾ ಎನ್ನುವ ಹೆಸರು ಈ ನೇಮ್ ಯಾವಾಗ ಹಿಡಿದು ಚೇಂಜಸ್ ಆಯಿತು ಅನ್ನೋದು ಬೇಕು. ಮಧ್ಯಪ್ರದೇಶ ಭಾರತದಲ್ಲಿ ಇದು ಒಟ್ಟು 5 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿದೆ. 5 ಸ್ಟೇಟ್ ಗಡಿ ಹೊಂದಿರುವುದು. ನೆಕ್ಸ್ಟ್, ಮಧ್ಯಪ್ರದೇಶದಲ್ಲಿ ಏನದಂದ್ರೆ ನರ್ಮದಾ ನದಿ ಧುವಂಧಾರ ಜಲಪಾತವನ್ನು ನಿರ್ಮಿಸಿದೆ. ನರ್ಮದಾ ನದಿ ಧುವಂಧಾರ ಜಲಪಾತ ನಿರ್ಮಿಸಿದೆ. ಧುವಂಧಾರ ಜಲಪಾತ ಇದನ್ನು ಸ್ವಲ್ಪ ಕರೆಕ್ಟ್ ಗೊತ್ತಿಲ್ಲ. ಬಿಹಾರದ ಒರಿಜಿನಲ್ ಹೆಸರು ಏನಾಗಿತ್ತು ಅಂದ್ರೆ ವಿಹಾರ. ವಿಹಾರ ಎಂದರೆ ವಿಶ್ರಾಂತಿ ಪಡೆಯುವ ಸ್ಥಳ. ಬೌದ್ಧ ಧರ್ಮದಲ್ಲಿ ಬರುತ್ತದೆ, ಬೌದ್ಧ ಧರ್ಮದಲ್ಲಿ. ಹಾಗಾದ್ರೆ ಚೈತ್ಯ ಎನ್ನುವ ಪದ ಏನ್ ಹೇಳ್ತದ ಬೌದ್ಧ ಧರ್ಮದಾಗ ಅಂದ್ರೆ ಪೂಜಾ ಮಾಡುವ ಸ್ಥಳಕ್ಕಂತೀವಿ ನಾವು. ಪೂಜಾ ಸ್ಥಳಕ್ಕ ಚೈತ್ಯ ಅನ್ನಬೇಕು. ಬೌದ್ಧ ಧರ್ಮದಲ್ಲಿ ವಿಹಾರಕ್ಕ ವಿಶ್ರಾಂತಿ ಸ್ಥಳ ಅಂತೀವಿ ನಾವು. ಈ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಹಾಗಾದ್ರೆ ಸರೋವರಗಳ ಕುರಿತು ಏನೇನ್ ಅದಾವ? ಸ್ಟಡಿ ಆಫ್ ಲೇಕ್ಸ್. ಸ್ಟಡಿ ಆಫ್ ಲೇಕ್ಸ್, ಸರೋವರಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನ್ ಅನ್ನಬೇಕು ಅಂದ್ರೆ ಲಿಮ್ನೋಲಾಜಿ ಅಂತ ಹೇಳಿ ಕರಿತೀವಿ ನಾವು. ಸ್ಟಡಿ ಆಫ್ ಲೇಕ್ಸ್, ಲಿಮ್ನಾಲಜಿ. ಭಾರತದಲ್ಲಿ ದೊಡ್ಡದಾದ ಸರೋವರ ಯಾವುದು? ಲಾರ್ಜೆಸ್ಟ್ ಲೇಕ್ ಯಾವುದು ಅಂತ ಕೇಳಿದ್ರೆ ಚಿಲ್ಕಾ. ಚಿಲ್ಕಾ ಸರೋವರದ ವಿಶೇಷತೆ ಭಾರತ ದೊಡ್ಡದಾದ ಸರೋವರವಾಗಿದೆ. ಸಮುದ್ರದ ನೀರು ಭೂಮಿಯಾಗ ಬಂದು ನಿಂದಿರೋದು. ದೊಡ್ಡದಾದ ಲಗೂನ್ ಲೇಕ್ ಯಾವುದು ಅಂದ್ರ ಹಿನ್ನೀರಿನ ಸರೋವರ ಚಿಲಕಾ ಸರೋವರ. ಇನ್ನ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ, ಭಾರತದಲ್ಲಿ ಅತಿ ದೊಡ್ಡದಾದ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳಿದ್ರೆ ಊಲರ್ ಸರೋವರ. ಎಲ್ಲದ? ಶ್ರೀನಗರ. ಶ್ರೀನಗರದ ಸಮೀಪದಲ್ಲಿ ಅದ. ಇದನ್ನ ಝೇಲಂ ನದಿ ನಿರ್ಮಿಸಿದೆ. ಈಶಾನ್ಯ ಭಾರತದಲ್ಲಿ ದೊಡ್ಡದಾದ ಸಿಹಿ ನೀರಿನ ಸರೋವರ, ನಾರ್ತ್ ಈಸ್ಟ್ ಸ್ಟೇಟ್ಸ್. ಈಶಾನ್ಯ ಭಾರತದಲ್ಲಿ ದೊಡ್ಡದಾದ ಸಿಹಿ ನೀರಿನ ಸರೋವರ ಲೋಕ್ಟಾಕ್ ಸರೋವರ. ಇದು ಎಲ್ಲಿ ಬರ್ತದ? ಮಣಿಪುರ ರಾಜ್ಯದಲ್ಲಿ ಬರ್ತದೆ. ಹೈಯೆಸ್ಟ್ ಸಲೈನಿಟಿ ಲೇಕ್ ಇನ್ ಇಂಡಿಯಾ, ಭಾರತದಲ್ಲಿ ಅತಿ ಹೆಚ್ಚು ಉಪ್ಪಿನ ಅಂಶ. ಲೇಕ್ ಇನ್ ಇಂಡಿಯಾ ಇದು ಎಲ್ಲದ ಅಂತ ಕೇಳಿದ್ರೆ ಸಾಂಬಾರ್ ಸರೋವರ ಅಂತೇಳಿ ಹೇಳಿ. ಸಾಂಬಾರ್ ಸರೋವರ ಎಲ್ಲಿದೆ ಅಂದ್ರೆ ರಾಜಸ್ಥಾನದಲ್ಲಿ ಇದೆ. ಸಾಂಬಾರ್ ಸರೋವರದಿಂದ ಹರಿದು ಹೋಗುವ ನದಿ ಯಾವುದು ಅಂದ್ರೆ ಲೂನಿ ನದಿ. ಎಷ್ಟು ಇದರ ಬಗ್ಗೆ ನಮಗ ಗೊತ್ತಿರಬೇಕು.
ನೆಕ್ಸ್ಟ್ ಸೌಂಡ್ ಕ್ಲಿಯರ್ ಅದ ಇಲ್ಲ ಹೇಳ್ರಿ ಪಾಟ್ನೆ ನೋಡೋಣ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 74. ಹವಾ ಮಹಲ್ ಇರುವುದು ಎಲ್ಲಿ ಅಂತ ಕೇಳ್ಯಾರ. ಹವಾ ಮಹಲ್ ಇರುವುದು ಜೈಪುರ ನಗರದಲ್ಲಿ ಇದೆ. ಹಾಗಾದ್ರೆ ಹವಾ ಮಹಲದಲ್ಲಿ ಜೈಪುರದ ನಗರದಲ್ಲಿ ಅದಲ್ಲ, ಇದ್ರೊಳಗ ಟೋಟಲ್ ಕಿಟಕಿಗಳ ಸಂಖ್ಯೆ ಎಷ್ಟು ಇವೆ? ಟೋಟಲ್ ಎಷ್ಟು ಕಿಟಕಿಗಳು ಇವೆ? ಇದು ಕ್ವಶನ್ ಮಾರ್ಕ್. ಏನ್ ಅದನ್ನ ಹೇಳಬೇಕು. ಇನ್ನ ನೆಕ್ಸ್ಟ್ ಇದರ ಕಾನ್ಸೆಪ್ಟ್, ಟೋಟಲ್ ಎಷ್ಟು ಕಿಟಕಿಗಳು ಇವೆ ಪಟ್ನೆ ಹೇಳಿ ನೋಡೋಣ. ನೆಕ್ಸ್ಟ್ ವರ್ಡ್ ಆನ್ಸರ್ ಬಡ ಬಡ ಬರ್ಬೇಕು. ಜೈಪುರದಲ್ಲಿ ಇರುವಂತ ಹವಾಮಹಲದಲ್ಲಿ ಎಷ್ಟು ಕಿಟಕಿಗಳು ಇವೆ? ಶಿವಾಯನ್ಮ 953. ಇದು ಆನ್ಸರ್ ಬೇಕ್ರಿ ನಮ್ಗೆ SSC ಕ್ವಶನ್. 953 ಕಿಟಕಿಗಳು ಇವೆ. ನೆಕ್ಸ್ಟ್ ವರ್ಡ್ ಕ್ವಶನ್ ನಂಬರ್, ಪ್ರಸಿದ್ಧ ದೀಗ್ ಅರಮನೆ ಎಲ್ಲಿದೆ ಅಂತ ಕೇಳ. ರಾಜಸ್ಥಾನದ ಭರತ್ಪುರದಲ್ಲಿ ಇದೆ. ರಾಜಸ್ಥಾನದ ಭರತ್ಪುರದಲ್ಲಿ ದೀಗ್ ಅರಮನೆ ಇದೆ. ಜೈಪುರಕ್ಕ ಏನಂತೇಳಿ ಕರೀತಾರ ಅಂದ್ರೆ ಪಿಂಕ್ ಸಿಟಿ ಅಂತೇಳಿ ಕರೀತಾರ. ಪಿಂಕ್ ಸಿಟಿ ಜೈಪುರ್. ಇದಕ್ಕ ಆರೆಂಜ್ ಸಿಟಿ ಅಂತಾರ, ಕಿತ್ತಳೆ ಹಣ್ಣಿನ ನಗರಿ ಅಂತಾರ. ಕಿತ್ತಳೆ ಹಣ್ಣಿನ ನಗರಿ ಅಂತೇಳಿ ಕರೀತಾರ. ಇನ್ನ ಸರೋವರಗಳ ನಗರ ಯಾವುದು ಅಂತ ಕೇಳ್ತಾರ. PSI ಕ್ವಶನ್. ಭಾರತದ ಸರೋವರಗಳ ನಗರ ಯಾವುದು? ಏನಾವ? ರಾಜಸ್ಥಾನ ರಾಜ್ಯದ ಹೈಕೋರ್ಟಿನ ಕೇಂದ್ರ ಎಲ್ಲಿದೆ? ಹೈಕೋರ್ಟ್ ಎಲ್ಲಿದೆ? ಇವೆರಡಕ್ಕೂ ಆನ್ಸರ್ ಹೇಳಬೇಕು. ಹಾಗಾದರೆ ದೀಗ್ ಅರಮನೆ ಇರುವುದು ಭರತ್ಪುರದಲ್ಲಿ ಇದೆ. ಭರತ್ಪುರದಲ್ಲಿ ಕೇಲದೇವೋ ಘಾನ ಪಕ್ಷಿಧಾಮವಿದೆ. ಘಾನ ಪಕ್ಷಿಧಾಮ ಅದ. ಇಲ್ಲಿಗೆ ಸೈಬೇರಿಯನದಿಂದ ಪಕ್ಷಿಗಳು ವಲಸೆ ಬರ್ತಾವ ಸಂತಾನೋತ್ಪತ್ತಿಗಾಗಿರಿ. ಹಾಗಾದರೆ ಸೈಬೇರಿಯನ್ ಕ್ರೇನ್ ಪಕ್ಷಿಗಳು ವಲಸೆ ಬರುತ್ತವೆ. SSC ಕ್ವಶನ್. ಕ್ರೇನ್ ಪಕ್ಷಿಗಳು ವಲಸೆ ಬರುತ್ತವೆ. ಇದು ಹೇಳ. ಭಾರತದ ಸರೋವರಗಳ ನಗರ ಎಂದು ಯಾವುದಕ್ಕೆ ಕರೆಯಲಾಗುವುದು? ಹೈಕೋರ್ಟಿನ ಕೇಂದ್ರ ಜೋಧ್ಪುರ್, ಕೊಲ್ಲಾಳೇಶ್ವರ್, ಪ್ರಭಾಕರ್, ಅಸ್ಲಂ ಬಾಬಾ. ಹಾಗಾದರೆ ಏನಂತಂದ್ರ ಭಾರತದ ಸರೋವರಗಳ ನಗರ ಮತ್ತು ರಾಜಸ್ಥಾನ ರಾಜ್ಯದ ಹೈಕೋರ್ಟಿನ ಕೇಂದ್ರ ಉದಯಪುರ ಸರೋವರ ಜೋಧ್ಪುರ. ಇದಕ್ಕೆ ಉದಯಪುರ. ನೆಕ್ಸ್ಟ್ ವರ್ಡ್ ಇಷ್ಟು ನಮ್ಗೆ ಗೊತ್ತಿರುತ್ತೆ. ಕ್ವಶನ್ ನಂಬರ್,
ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಬಡ ಇಮಾಂಬರ ಎನ್ನುವ ಮಸೀದೆ ಇದೆ? ಬಡ ಅಂದ್ರೆ ದ್ವಾಡದು, ಇಮಾಂಬರ ಅಂದ್ರೆ ಕಟ್ಟಡ. ಬಡ ಇಮಾಂಬರ ಎನ್ನುವ ಮಸೀದೆ ಉತ್ತರ ಪ್ರದೇಶದ ಎಲ್ಲದ ಅಂದ್ರೆ ಲಕ್ನೋದೊಳಗೆ ಅದ ಅಂತ ಹೇಳ್ಯಾರ. ಕರೆಕ್ಟ್ ಆಯ್ತು ಸರ. ಆಗ್ರಾ ಇರುವುದು ಯಾವ ನದಿ ತೀರದಲ್ಲಿ ಅಂದ್ರೆ ಯಮುನಾ ನದಿ ತೀರದಲ್ಲಿ, ಉತ್ತರ ಪ್ರದೇಶದಾಗ. ವಾರಣಾಸಿ ಇರುವುದು ಗಂಗಾ ನದಿ ತೀರದಲ್ಲಿ. ಲಕ್ನೋ ಇರುವುದು ಗೋಮತಿ ನದಿ ತೀರದಲ್ಲಿ. ಗೋರಖ್ಪುರವನ್ನು ಭಾರತದ ಜಾವಾ ಎಂದು ಕರೆಯಲಾಗುವುದು. ಭಾರತದ ಜಾವಾ ಎಂದರೆ, ಜಾವಾ ಎನ್ನುವ ಪ್ಲೇಸ್ ಎಲ್ಲದ ಅಂದ್ರ ಇಂಡೋನೇಷಿಯಾದೊಳಗದ. ಇಂಡೋನೇಷಿಯಾದೊಳಗೆ ಎದಕ್ ಫೇಮಸ್ ಅದಂದ್ರ ಬರೇ ಕಬ್ಬು ಬೆಳೀತದ. ಹಾಗಾದರೆ ಭಾರತದಲ್ಲಿ ಕಬ್ಬಿನ ಉತ್ಪಾದನೆಗೆ ಹೆಸರುವಾಸಿಯಾದ ನಗರ ಗೋರಖ್ಪುರ್ ಜಿಲ್ಲಾ ರೀ. ಇದು ಕಾನ್ಸೆಪ್ಟ್, ಇದಕ್ಕೆ ಲಿಂಕ್ ಗೊತ್ತಿರಬೇಕು. 1922 ಫೆಬ್ರವರಿ 4ಕ್ಕೆ ಒಂದು ಘಟನೆ ನಡೀತದೆ. ಗೋರಖ್ಪುರ ಜಿಲ್ಲಾದೊಳಗ ಚೌರಿ ಘಟನೆ ನಡೀತು. ಇದರಾಗ 22 ಜನ ಪೊಲೀಸ್ ಅದನ್ನು ಭಾರತೀಯ ಸತ್ಯಾಗ್ರಹಿಗಳು ಸುಟ್ಟು ಹಾಕಿದರು. ಈ ಘಟನೆಯಿಂದ ಗಾಂಧೀಜಿಯವರು ಅಸಹಕಾರ ಚಳವಳಿ ಹಿಂಪಡೆಯುತ್ತಾರೆ. ಇದು ಎಷ್ಟು ಇದರ ಬಗ್ಗೆ ನಮಗೆ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಕ್ವಶನ್ ನಂಬರ್, ಈ ಕೆಳಗಿನ ಯಾವ ಶಿಖರವು ಕಾರಾಕೋರಂ ಶ್ರೇಣಿಯಲ್ಲಿ ಬರುತ್ತದೆ ಅಂತ ಕೇಳ್ಯಾರ. ಕಾರಾಕೋರಂ ಶ್ರೇಣಿಯಲ್ಲಿ ಬರುವಂತಹ ಶಿಖರ ಯಾವುದು? ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಏನ್ ಗೊತ್ತಿರಬೇಕು ಅಂದ್ರ, ಫಸ್ಟ್ ಇವಕ್ಕ ನಾವು ಆನ್ಸರ್ ಮಾಡುವತ್ತಿಗೆ ಈ ಮ್ಯಾಪ್ ಕಣ್ಣು ಮುಂದೆ ಬರ್ಬೇಕು. ಅಂದ್ರ ಇದರದೊಂದು ಇಮ್ಯಾಜಿನೇಷನ್ ನಮ್ಮಲ್ಲಿ ಮೊದಲೇ ಪೂರ್ವಗ್ರಹಿತ ಇರಬೇಕು. ಕಾರಾಕೋರಂ ಶ್ರೇಣಿ ಎಲ್ಲದ ಅಂದ್ರೆ ಇಲ್ಲಿ. ಹಾಗಾದ್ರೆ ಹಿಮಾಲಯ ಪರ್ವತ ಶ್ರೇಣಿ ಅನ್ನೋದು ಇದು. ಇದು ಹಿಮಾಲಯ ಪರ್ವತ ಶ್ರೇಣಿ. ಇನ್ನ ಅಣೈಮುಡಿ ಎನ್ನುವುದು ಇಲ್ಲಿ. ದೊಡ್ಡ ಬೆಟ್ಟ ಎನ್ನುವುದು ನೀಲಗಿರಿದಾಗ ಬರ್ತದೆ. ಇಷ್ಟೆಲ್ಲ ಅದು. ಈಗ ನೋಡಿ, ಕಾರಾಕೋರಂ ಶ್ರೇಣಿ, ಕಾರಾಕೋರಂ ಶ್ರೇಣಿ ಇದು ಹಿಮಾಲಯ ಪರ್ವತ ಶ್ರೇಣಿ, ಹಿಮಾಲಯ ರೇಂಜ್. ನೆಕ್ಸ್ಟ್ ಇದು ಅಣೈಮುಡಿ, ಮುಡಿ. ಇದು ಏನದಂದ್ರ ದೊಡ್ಡ ಬೆಟ್ಟ. PSI ಕೇಳಿದ್ರಿ ಇದನ್ನು, ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ ಇದು ಯಾವುದರಲ್ಲಿ ಎತ್ತರವಾದ ಶಿಖರ ಅಂದ್ರೆ ನೀಲಗಿರಿಯ ಎತ್ತರದ ಶಿಖರ. ನೀಲಗಿರಿ ಎತ್ತರದ ಶಿಖರ. ಇದು ದಕ್ಷಿಣ ಭಾರತದ ಎತ್ತರದ ಶಿಖರ. ಎತ್ತರದ ಶಿಖರ. ಹಾಗಾದರೆ ಇದು ತಮಿಳುನಾಡಿನಲ್ಲಿ ಅದ, ಇದು ಕೇರಳ ರಾಜ್ಯದಲ್ಲಿ ಅದ. ಅಣೈಮುಡಿ ಎನ್ನುವುದು ಕೇರಳ ರಾಜ್ಯದೊಳಗ ಬರ್ತದಲ್ರಿ. ಇದನ್ನ 2695 ಮೀಟರ್ ಎತ್ತರವಾಗಿದೆ. ಒಂದ್ಸಲ ನೀವು ಚೆಕ್ ಮಾಡ್ಕೋಬಹುದು. ಮೌಂಟ್ ಎವರೆಸ್ಟ್ ಬಿಟ್ಟರೆ ದಕ್ಷಿಣ ಭಾರತಕ್ಕೆ ಅಲ್ಲಿದಿಂದ ಇಲ್ಲಿ ತನಕ ಅಂದ್ರೆ ಇದೇ ಎತ್ತರ. ಇದಕ್ಕೆ ದಕ್ಷಿಣ ಭಾರತದ ಮೌಂಟ್ ಎವರೆಸ್ಟ್ ಅಂತ ಕರೀತಾರ. ಮೌಂಟ್ ಎವರೆಸ್ಟ್. ಇಷ್ಟು ಗೊತ್ತಿರಬೇಕು. ಹಿಮಾಲಯದ ಮುಂದುವರೆದ ಭಾಗಕ್ಕೆ ಅರ್ಕನ್ ಯೋಮ, ಪೇಗು ಯೋಮ. UPSC ಪ್ರೀವಿಯಸ್ ಪೇಗು ಯೋಮ ಅಂತ ಹೇಳಿ ಕರಿಬೇಕು. ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ ಇದೆ. ಅದ ನೋಡಿ, ಎತ್ತರದ ಪರ್ವತ ಶ್ರೇಣಿಯಾಗಿದೆ. 70 ಮಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿದೆ. ಇದು ಯಂಗ್ ಫೋಲ್ಡ್ ಮೌಂಟೇನ್ ಆಗಿದೆ. ಇತ್ತೀಚೆಗೆ ನಿರ್ಮಿತವಾದ ಮಡಿಕೆ ಪರ್ವತಗಳು ಹೇಳಬೇಕು.
ಯಂಗ್ ಫೋಲ್ಡ್ ಮೌಂಟೇನ್. ಹಿಮಾಲಯ ಎನ್ನುವುದು ಪ್ರಪಂಚದಲ್ಲಿಯೇ ಎತ್ತರ 70 ಮಿಲಿಯನ್ ಯಂಗ್ ಫೋಲ್ಡ್ ಮೌಂಟೇನ್ಸ್. ಟೋಟಲ್ ಲೆಂತ್ 5,000 ಕಿಲೋಮೀಟರ್ ಅದ. ಭಾರತದಲ್ಲಿ ಇದರ ಉದ್ದ 2,500 ಕಿಲೋಮೀಟರ್ ಆಗ್ತದೆ. ಇದರಲ್ಲಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅದ. ಮೌಂಟ್ ಎವರೆಸ್ಟ್ ಶಿಖರ ಎಲ್ಲಿ ಅದ ಅಂತ ಕೇಳಿದ್ರೆ ನೇಪಾಳ ಹಿಮಾಲಯದಲ್ಲಿ ಇದೆ. ನೇಪಾಳ ಹಿಮಾಲಯದಲ್ಲಿ ಇದೆ. 8,848.86 ಮೀಟರ್. ಕಾರಾಕೋರಂ ಶ್ರೇಣಿಯಲ್ಲಿ ಬರೋದು K2. K2 ಗಾಡ್ವಿನ್ ಆಸ್ಟಿನ್ ಅಂತಾರ. ಗಾಡ್ವಿನ್ ಆಸ್ಟಿನದ ಹೈಟ್ ಎಷ್ಟದ ಅಂದ್ರೆ 8,611 ಮೀಟರ್. ಪ್ರಪಂಚದ ಎತ್ತರದ ಶಿಖರ, ಪ್ರಪಂಚದ 2ನೇ ಎತ್ತರದ ಶಿಖರ ಭಾರತದ ಎತ್ತರದ ಶಿಖರ. ಇಷ್ಟು ಹೇಳ್ಬೇಕು. ಭಾರತದಲ್ಲಿ ವಿವಾದರಹಿತ ಎತ್ತರದ ಶಿಖರ ನಂದಾದೇವಿ ಉತ್ತರಾಖಂಡ. ಉಳಿದಿದ್ದೆಲ್ಲ ವಿವಾದ ಅದಾವ್ರಿ. ಉತ್ತರಾಖಂಡ ವಿವಾದರಹಿತ ಎತ್ತರದ ಶಿಖರ. ಇಷ್ಟು ನಮಗ ಕರೆಕ್ಟ್ಗಾಗಿ ಇದ್ರದ್ದು ಐಡಿಯಾ ಇರಬೇಕು. ಇಲ್ಲಿ ತನಕ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಳ್ಳಲ್ಲ. ಆಯ್ತ್ರೆ. ನೆಕ್ಸ್ಟ್ ಕ್ವಶನ್ ನಂಬರ್. ಆಫ್ರಿಕಾ ಖಂಡದ ಯಾವ ದೇಶದಲ್ಲಿ ಕಲಹರಿ ಮರುಭೂಮಿ ಕಂಡು ಬರುತ್ತದೆ? ಫಸ್ಟ್ ಕಲಹರಿ ಮರುಭೂಮಿ ಯಾವ ಖಂಡದಲ್ಲಿ ಕಂಡು ಬರುತ್ತೆ? ಆಫ್ರಿಕಾ ಖಂಡದಲ್ಲಿ ಎಲ್ಲಿ ಕಂಡು ಬರ್ತದೆ? ಬೋಟ್ಸ್ವಾನಾ ದೇಶದಲ್ಲಿ. ಆಯ್ತ್ರೆ. ಈಗ ಒಂದಿಷ್ಟು ಕಾನ್ಸೆಪ್ಟ್ಗಳು. ಫಸ್ಟ್ ಡೆಸರ್ಟದ ಬಗ್ಗೆ ಏನೇನು ಕಾನ್ಸೆಪ್ಟ್ಗಳದಾವಂದ್ರ, ಸಹರಾ ಎನ್ನುವ ಮೊದಲ ಭೂಮಿಯ ಮೇಲೆ ಮರುಭೂಮಿಯ ಪ್ರಮಾಣ ಎಷ್ಟದ? ಭೂಮಿಯ ಮೇಲೆ ಮರುಭೂಮಿ ಎಷ್ಟರ ಪ್ರಮಾಣ ಅದ? 1/3 ಅಥವಾ 33% ಇದು ಮರುಭೂಮಿಯ ಪ್ರದೇಶ ಆವರಿಸಿದೆ. ಇದು ಒಂದು ಗೊತ್ತಿರಬೇಕು. ಯುರೋಪ್ ಖಂಡದಲ್ಲಿ ಮರುಭೂಮಿ ಇಲ್ಲ. ಯುರೋಪ್ ಖಂಡದಲ್ಲಿ ಮರುಭೂಮಿಯ ಪರಿಸರ ವ್ಯವಸ್ಥೆ ಇಲ್ಲ. ಆಫ್ರಿಕಾ ಖಂಡದ ಉತ್ತರದ ಭಾಗದಲ್ಲಿ, ಆಫ್ರಿಕಾ ಖಂಡದ ಉತ್ತರದ ಭಾಗದಲ್ಲಿ ದಕ್ಷಿಣ ಅಮೇರಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ. ಆಫ್ರಿಕಾ ಖಂಡದ ಉತ್ತರದ ಭಾಗದಲ್ಲಿ ಸಹರಾ ಮರುಭೂಮಿ ಇದೆ. ಇನ್ನ ಬೋಟ್ಸ್ವಾನ ಎನ್ನುವುದರಲ್ಲಿ ಕಲಹರಿ ಮರುಭೂಮಿ ಇದೆ. ಪಟಗೋನಿಯಾ ಮರುಭೂಮಿ ಅರ್ಜೆಂಟೀನಾದೊಳಗದ. ದಕ್ಷಿಣ ಅಮೇರಿಕಾ, ಅರ್ಜೆಂಟೈನಾ. ಇನ್ನ ಅಟಕಮಾ ಮರುಭೂಮಿ ಇರುವುದು ಚಿಲಿ ದೇಶ.
ಇಲ್ಲಿ ಬರೀ ತಾಮ್ರ ಸಿಗ್ತದ. ತಾಮ್ರದ ನಿಕ್ಷೇಪ ಹೇರಳವಾಗಿದೆ. ನೆಕ್ಸ್ಟ್, ಇನ್ನು ನಮ್ಮಲ್ಲಿ ಗೋಬಿ ಮರುಭೂಮಿ ಎಲ್ಲಿದೆ ಅಂತ ಕೇಳಿದ್ರು ಅಂದ್ರೆ 2 ದೇಶ ಹೇಳಬೇಕು, ಮಂಗೋಲಿಯಾ, ಚೀನಾ. ಚೀನಾ ಬರೇ ಚೀನಾದಾಗ ಒಂದದ ತಕಲ್ ಮಕ್ಕನ್ ಮರುಭೂಮಿ. ತಕಲ್ ಮಕ್ಕನ್ ಮರುಭೂಮಿ ಇದು ಎಲ್ಲದ ಅಂದ್ರೆ ಚೀನಾ. ಭಾರತ ಪಾಕಿಸ್ತಾನದ ನಡುಬರ್ಕೊಂದದ. ಭಾರತ ಪಾಕಿಸ್ತಾನದ ನಡುವೆ ಥಾರ್ ಮರುಭೂಮಿ. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನವಸತಿ ಹೊಂದಿದೆ. ಮಂದಿ ಬಹಳ ಅದಾರಿ ಈ ಮರುಭೂಮಿದಾಗ್ರಿ. ಅತಿ ಹೆಚ್ಚು ಜನವಸತಿ ಇರುವ ಮರುಭೂಮಿ. ಆಸ್ಟ್ರೇಲಿಯಾದಲ್ಲಿ ಗಿಬ್ಸಾನ್ ಮರುಭೂಮಿ, ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ, ಸ್ಯಾಂಡಿ ಮರುಭೂಮಿ, ಸಿಮ್ಸಾನ್ ಮರುಭೂಮಿ, ಇವೆಲ್ಲ ಆಸ್ಟ್ರೇಲಿಯಾಕ್ಕೆ ಹೇಳಬೇಕು. ಆರಿಜೋನಾ ಮರುಭೂಮಿ ಉತ್ತರ ಅಮೇರಿಕಾ ಖಂಡದಲ್ಲಿ ಬರ್ತದೆ. ಇಷ್ಟೆಲ್ಲ ಅದರದ್ದು ಒಂದು ಕಲ್ಪನೆ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಇಲ್ಲಿ ತನಕ ಕ್ಲಿಯರ್ ಆಯ್ತು. ನೆಕ್ಸ್ಟ್ ವರ್ಡ್ ಕ್ವಶನ್. ಈ ಕೆಳಗಿನ ದೇಶಗಳಲ್ಲಿ ವಿಸ್ತೀರ್ಣದಲ್ಲಿ ರಷ್ಯಾದ ನಂತರ ದೊಡ್ಡದಾದ ದೇಶ ಯಾವುದು? ಇವುಗಳಲ್ಲಿ ರಷ್ಯಾದ ನಂತರ ದೊಡ್ಡ ದೇಶ ಯಾವುದು ಅಂತ ಕೇಳ. ಅವಾಗ ನಾವು ಏನು ಹೇಳಬೇಕು ಅಂದ್ರ, ಒಂದನೇದ್ದು ರಷ್ಯಾದ, ಎರಡನೆಯದ್ದು ಕೆನಡಾದ, ಮೂರನೆಯದ್ದು ಚೀನದ, ನಾಲ್ಕನೆಯದ್ದು USA ಅದ, ಐದನೇದು ಬ್ರೆಜಿಲ್ ಅದ, ಆರನೆಯದ್ದು ಆಸ್ಟ್ರೇಲಿಯಾ, ಏಳನೆಯದ್ದು ಭಾರತ. ಈಗ ಇವಕ್ಕ ಬರೆದು ಬಿಡೋಣ. 1 ರಷ್ಯಾ, 2 ಕೆನಡಾ, 3 ಚೀನಾ, 4 USA, 5 ಬ್ರೆಜಿಲ್, 6 ಆಸ್ಟ್ರೇಲಿಯಾ, 7 ಭಾರತ್. ಇಷ್ಟ ಆಯ್ತು. ಈಗ ನಾವು ಎದಕ್ಕೆ ಟಿಕ್ ಹಾಕಬೇಕು ಅನ್ನೋದು ಹೇಳಿದ್ರ ಕೆನಡಾ. ಇಷ್ಟು ಗೊತ್ತಿರಬೇಕು. ಅಂದ್ರೆ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ? 7ನೆಯ ದೊಡ್ಡ ರಾಷ್ಟ್ರ. ಯಾವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರವಾಗಿದೆ? ಇಲ್ಲಿ ಕೊಟ್ಟಿದ್ದರದಾಗ ಭಾರತದ ಮುಂಬೈ, ಗ್ರೇಟರ್ ಮುಂಬೈ ಅನ್ನಬೇಕು. ಇದೇ ಹೈಯೆಸ್ಟ್ ಜನಸಂಖ್ಯೆ ಹೊಂದ್ಯದ. ಗ್ರೇಟರ್ ಮುಂಬೈನೇ ಅದ. ಪ್ರಪಂಚದಲ್ಲಿ ದೊಡ್ಡದಾದ ಕೊಳಚೆ ಪ್ರದೇಶ ಧಾರಾವಿ. ಸ್ಲಮ್ರಿ ಪ್ರಪಂಚದ ವಿಸ್ತಾರವಾದ ಕೊಳಚೆ ಪ್ರದೇಶನೂ ಅದ. ಕೊಳಗೇರಿ ಅನ್ನಬೇಕು. ಸ್ಲಮ್ ಕೊಳಗೇರಿ. ನೆಕ್ಸ್ಟ್, ಕರಾಚಿ ಇರುವುದು ಸಿಂಧೂ ನದಿ ತೀರದಲ್ಲಿ. ಮಾಸ್ಕೋದಲ್ಲಿ ಇರುವುದು ರೆಡ್ ಸ್ಕ್ವೇರ್ ಕಟ್ಟಡ. ಇದು ಹೇಳ. ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಸ್. ನೆಕ್ಸ್ಟ್ ಕ್ವಶನ್. ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಚಿಕ್ಕದಾದ ದೇಶ ಯಾವುದು ಅಂತ ಕೇಳ. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಏನದ? ವ್ಯಾಟಿಕನ್ ಸಿಟಿ ಇದೆ. ಕರೆಕ್ಟ್ ರೀ? ವ್ಯಾಟಿಕನ್ ಸಿಟಿ ಇದು ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದಿಲ್ಲ.
UN ಸದಸ್ಯತ್ವ ಪಡೆದಿಲ್ಲ ರಾಷ್ಟ್ರ ಅಲ್ಲ ಮನ್ಯದ. ಇದು ಒಂದು ಕಾನ್ಸೆಪ್ಟ್ ಬೇಕು. ಮತ್ತಿದರ ಸಂಘಟ ವ್ಯಾಟಿಕನ್ ಸಿಟಿ ಎಲ್ಲದ? ಇಟಲಿದೊಳಗ. ಇಟಲಿದೊಳಗ ಎಲ್ಲದ? ರೋಮ್ ನಗರ ಅದ. ರೋಮ್ ನಗರ ಅಂತೇಳಿ ಹಿಂಗೆ ಏನು ಕಟ್ಟಡ ರಾಜಧಾನಿ ಅದಲ್ಲ ಅದರ ಒಂದು ಕಟ್ಟಡನೇ ಇದು ವ್ಯಾಟಿಕನ್ ಸಿಟಿ. ಹಾಗಾದರೆ ಇದರ ವಿಸ್ತೀರ್ಣ ಎಷ್ಟದ ಅದು ಹೇಳ್ರಿ ನಮಗೆ. ಇದರ ಏರಿಯಾ ಎಷ್ಟದ ಅನ್ನೋದು ಕೇಳ್ಯಾರ SSCಗೆ. ಏನ್ರಿ? ಇದು ಕ್ರೈಸ್ತ ಧರ್ಮದ ಕೇಂದ್ರವಾಗಿದೆ. ಕ್ರೈಸ್ತ ಧರ್ಮದ ಧಾರ್ಮಿಕ ಕೇಂದ್ರವಾಗಿದೆ. ಕೇಂದ್ರ ಸ್ಥಳ. ಇಲ್ಲಿ ಪೋಪ್ ಅನ್ನೋರು ಇರ್ತಾರ. ಇಲ್ಲಿ 2 ಕ್ವಶನ್ ಏನದಾವ. ಕ್ವಶನ್ ನಂಬರ್ 1, ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಲ್ಲಿ ಇವು 2 ಆನ್ಸರ್ಗಳು ಬರ್ತಾವ್ರಿ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಲ್ಲಿ ಇಲ್ಲ ನೋಡಿ, ಡೈವರ್ಟ್ ಮಾಡೋಣ ಕ್ವಶನ್. ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? 193ರಾಗ ಕಡಿಮೆ ಜನಸಂಖ್ಯೆ ಯಾವುದು? ಕಡಿಮೆ ವಿಸ್ತೀರ್ಣ ಹೊಂದಿರುವ ದೇಶ ಯಾವುದು? ಇವೆರಡಕ್ಕೂ ಆನ್ಸರ್ ಮಾಡಬೇಕು. ಇದಕ್ಕ ನೀವು ಆನ್ಸರ್ ಮಾಡಿ. ಸ್ಮಾಲೆಸ್ಟ್ ಕಂಟ್ರಿ ಎದರ ಮೆಂಬರ್ಶಿಪ್ ಇರಬೇಕು? ವಿಶ್ವಸಂಸ್ಥೆದೊಳಗೆ. ಹಾಗಾದರೆ ಪಟ್ನೆ ಆನ್ಸರ್ ಹಾಕ್ರಿ. 44 ಹೆಕ್ಟಾರ್ ಕರೆಕ್ಟ್ ಹೇಳಿ. 44 ಹೆಕ್ಟಾರ್ ಕರೆಕ್ಟ್ ಆಯ್ತು. ಇಲ್ಲ, ಕಡಿಮೆ ಜನಸಂಖ್ಯೆ ಹೊಂದಿರುವ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದಿರುವ ರಾಷ್ಟ್ರ ಯಾವುದು ಅನ್ನೋದು ಬೇಕು. ಇದರ ಮಾಲ್ಡೀವ್ಸ್ ಎಲ್ಲಿ? ಇವೇ 2 ಆನ್ಸರ್ ಅದಾವ ಅಂತ ಹೇಳಿ ನಾನು. ಅದು ಏಷ್ಯಾ ಖಂಡದಾಗ ಆಯ್ತು. ಕಡಿಮೆ ವಿಸ್ತೀರ್ಣ ತುವಾಲು ದ್ವೀಪ. ವೆರಿ ಗುಡ್. ಕಡಿಮೆ ವಿಸ್ತೀರ್ಣ ತುವಾಲು ದ್ವೀಪ. ಹಾಗಾದರೆ ಕಡಿಮೆ ಜನಸಂಖ್ಯೆ ಮೊನ್ಯಾಕೋ ದೇಶ, ಅದನ್ನು ದ್ವೀಪನೇ ಅದರಿ. ಇಷ್ಟೆರಡು ಹೇಳಿದವು. ನೆಕ್ಸ್ಟ್ ಕ್ವಶನ್. ಎರಡು 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ನಗರ ಯಾವುದು? ಇಲ್ಲಿ ಕೊಟ್ಟಿದ್ರದಾಗ ನಗರಗಳಲ್ಲಿ ತಗೊಂಡಿವಂದ್ರೆ ನವದೆಹಲಿನೇ ಹೈಯೆಸ್ಟ್. ಇದು 10,000 ಪ್ಲಸ್ ಅದ ರೀ, ಅದಕ್ಕೆ ಹೇಳಬೇಕು. ನೆಕ್ಸ್ಟ್, ಈ ಸದ್ಯಕ್ಕೆ ಅದು ಓಲ್ಡ್ ಡಾಟಾ ಅದ, ಅದಕ್ಕೆ ಬಿಟ್ಬಿಡೋದು. ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಇವುಗಳನ್ನು ಬೇರ್ಪಡಿಸುವ ಗಡಿ ರೇಖೆ ಯಾವುದು ಅಂತ ಕೇಳ್ಯಾರ. ಇಲ್ಲಿ ಓಸು ಹೇಳಲ್ಲ. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾವನ್ನ 38ರ ಸಮಾಂತರ ಗಡಿ ರೇಖೆ ಅದ. ಹಾಗಾದರೆ ಪ್ರಪಂಚದ ಉದ್ದವಾದ ಗಡಿ ರೇಖೆ USA ಮತ್ತು ಕೆನಡಾ ನಡಬರ್ಕದ ರೀ 49ರ ಸಮಾಂತರ ರೇಖೆ. ಮ್ಯಾಗಿನಾಟ್ ರೇಖೆ ಯಾವ 2 ದೇಶಗಳನ್ನು ಬೇರ್ಪಡಿಸುತ್ತವೆ? ಆನ್ಸರ್ ಮಾಡಬೇಕು. ಇಲ್ಲೊಂದಿಷ್ಟು ಕಾನ್ಸೆಪ್ಟ್ಗಳು ತೋತಿ ನೋಡಿ. ಏಟ್ ಡಿಗ್ರಿ ಚಾನಲ್. ಮೊದಲು 8 ಡಿಗ್ರಿದಿಂದ ಬೇಡ, 6 ಡಿಗ್ರಿ ಚಾನಲ್. ಗ್ರೇಟ್ ನಿಕೋಬಾರ್ ಮತ್ತು ಇಂಡೋನೇಷ್ಯಾಗಳ ನಡುಬರ್ಕದ. ಇಂಡೋನೇಷ್ಯಾ ನಡುವೆ ಇದೆ. 8 ಡಿಗ್ರಿ ಚಾನಲ್
ಇದು ಏನದಂದ್ರ ಮಿನಿಕಾಯ್ ದ್ವೀಪ ನಮ್ಮದೇ ಅದ್ರಿ ಇದು ಮಿನಿಕಾಯ್ ದ್ವೀಪ ಭಾರತದ್ದು ಈ ಕಡೆ ಮಾಲ್ಡೀವ್ಸ್ ಇವರಿಬ್ಬರ ನಡಬರಕ್ಕ ಬರ್ತದೆ. ನೆಕ್ಸ್ಟ್ 9 ಡಿಗ್ರಿ ಚಾನಲ್ ಇದು ಏನದಂದ್ರ ಲಕ್ಷದ್ವೀಪ ಮತ್ತು ಮಿನಿಕಾಯ್ ದ್ವೀಪ ಎರಡು ನಮ್ಮ ಹತ್ರ ನಡಬರಕ್ಕನೆ ಬರ್ತವೆ. 10 ಡಿಗ್ರಿ ಚಾನಲ್ ಇಲ್ಲಿ ಏನದಂದ್ರ ಲಿಟಲ್ ಅಂಡಮಾನ್ ಮತ್ತು ಗ್ರೇಟ್ ಲಿಟಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ ನಡಬರಕ ಬರ್ತದೆ. ಆ ಸ್ಥಳಗಳು ಕಣ್ಣು ಮುಂದ ಮ್ಯಾಪ್ ನೆನಪಿಗೆ ಬರಬೇಕ್ರಿ. ಡನ್ಕನ್ ಪ್ಯಾಸೇಜ್ ಇದು ಎಲ್ಲಿ ಬರ್ತದ ಅಂತ ಕೇಳ್ತಾರ. ಇದಕ್ಕ ಏನದಂದ್ರ ದಕ್ಷಿಣದ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಲಿಟಲ್ ಅಂಡಮಾನ್ ನಮಗ ಮ್ಯಾಗಿನಾಟ್ ರೇಖೆ ಇವುಗಳನ್ನು ಬೇರ್ಪಡಿಸುತ್ತದೆ. ಫ್ರಾನ್ಸ್ ಮತ್ತು ಜರ್ಮನಿ ಎಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ವರ್ಡ್ ಇಸ್ರೇಲ್ ದೇಶದ ನಾಣ್ಯ ಯಾವುದು ಅಂತೇಳಿ ಕೇಳ್ತಾರೆ. ಇಸ್ರೇಲದ ನಾಣ್ಯ ಯಾವುದು? ಶೆಕೆಲ ಇದೆ. ಹೌದು, ಇಸ್ರೇಲ ಯಹೂದಿಗಳ ರಾಷ್ಟ್ರವಾಗಿ ರಚನೆಗೊಂಡಿದ್ದು ಯಾವಾಗ ಅಂದ್ರೆ 1948 ಅವಾಗ ರಚನೆಯಾಗ್ಯದ ಇಸ್ರೇಲ್ ದೇಶ ಯಹೂದಿಗಳ ರಾಷ್ಟ್ರವಾಗಿ 1948. ಸಂಸತ್ತಿನ ಹೆಸರು ಏನದಂದ್ರೆ ನೆಸೆಟ್ ಅಥವಾ ನೇಸಿಯಾ. ನೆಸೆಟ್ ಎನ್ನುವುದು ಅದರ ಪಾರ್ಲಿಮೆಂಟ್. ಇಷ್ಟು ನಮ್ಗೆ ಗೊತ್ತಿರಬೇಕು. ಹಾಗಾದರೆ ಇಸ್ರೇಲದೊಂದಿಗೆ ಗಡಿ ಹೊಂದಿರುವ ರಾಷ್ಟ್ರಗಳು ಯಾವುವು? ಗಡಿ ದೇಶಗಳು ಯಾವುವು? ಇಸ್ರೇಲದೊಂದಿಗೆ ಗಡಿ ಹೊಂದಿರುವ ರಾಷ್ಟ್ರಗಳು ಯಾವುವು ಅನ್ನೋದು ಕೇಳ್ತಾರೆ. ನಿನ್ನೆ KSK ಕೇಳಿದ್ನಲ್ರಿ, ಒಂದು ಸಲ ಅಬ್ಸರ್ವೇಷನ್ ಮಾಡ್ಕೊಂಡಿರ್ಬೇಕು. ಇಲ್ಲ, ಇಸ್ರೇಲದೊಂದಿಗೆ ಗಡಿ ಹೊಂದಿರುವ ದೇಶಗಳು ಇಲ್ಲೆಲ್ಲ ಅದಕ್ಕೆ ಬಾರ್ಡರ್ ಕಂಟ್ರೀಸ್ ಅದಾವ, ಕರೆಕ್ಟ್ ಆಗಿ ನೋಡ್ಕೊಂಡ್ಬೇಡಿ. ಹಾಗಾದ್ರೆ ಒಂದು ಈಜಿಪ್ತ, ಎರಡನೆಯದ್ದು ಜೋರ್ಡಾನ್, ನೆಕ್ಸ್ಟ್ ಏನದಂದ್ರ ಸಿರಿಯಾ. ಈ ಕಡೆ ಮೆಡಿಟೇರಿಯನ್ ಸಮುದ್ರನೂ ಅದ, ಮೆಡಿಟೇರಿಯನ್ ಸಮುದ್ರ. ನೆಕ್ಸ್ಟ್ ಮತ್ತೆ ಯಾವದವ ಅನ್ನೋದು ಹೇಳಿ. ಇವು ಬಿಟ್ಟು ಇದರ ಮತ್ತೆ ಯಾವ್ಯಾವ ಅದಾವ? ಇದಕ್ಕ ಏನದಂದ್ರ ಲೆಬನಾನ ಉತ್ತರಕ್ಕೆ ಇದೆ, ಈಜಿಪ್ತ ಸೌತ್ ವೆಸ್ಟ್, ಲೆಬನಾನ್ ಉತ್ತರದ ಭಾಗದಲ್ಲಿ ಇದೆ. ಇಷ್ಟು ನಮಗ ಇದರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ವರ್ಡ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಭಾರತದಲ್ಲಿ ಎಷ್ಟು ಸಾಂಸ್ಕೃತಿಕ ವಲಯಗಳು ಇವೆ? ಕಲ್ಚರಲ್ ಝೋನ್ಸ್ ಇನ್ ಇಂಡಿಯಾ.
ಭಾರತದಲ್ಲಿ ಸಾಂಸ್ಕೃತಿಕ ವಲಯಗಳು ಎಷ್ಟು ಇವೆ? ಟೋಟಲ್ ಕಲ್ಚರಲ್ ಝೋನ್ಸ್ ಎಷ್ಟು ಅದಾವ ಮತ್ತು ಅವ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಅದಾವ? ಇಲ್ಲ ಅದಾವ. ಇಲ್ಲಿ ಅವಕ ಏನಂದ್ರೆ ಕೇಂದ್ರ ಸ್ಥಳ ಅದು ಉತ್ತರಕ್ಕೆ ಪಟಿಯಾಲ ಎನ್ನುವುದು ಅದ. ಹಾಗಾದರೆ ಎರಡನೆಯದು ಉತ್ತರದ ಮಧ್ಯ ನಾರ್ತ್ ಸೆಂಟ್ರಲ್ ಪ್ರಯಾಗರಾಜ್ ಅದ. ಆ ನಂತರ ಪೂರ್ವಕ್ಕೆ ವೆಸ್ಟ್ ಬೆಂಗಾಲ್ ಅದ. ನಾರ್ತ್ ಈಸ್ಟ್ ಈಶಾನ್ಯಕ್ಕ ಏನದಂದ್ರ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಬರ್ತದ. ಆ ನಂತರ ನೆಕ್ಸ್ಟ್ ಬರೋದು ದಕ್ಷಿಣಕ್ಕ ತಮಿಳುನಾಡು ಅದ. ನಾಗಪುರ ಸೌತ್ ಸೆಂಟ್ರಲ್ ಅದ. ಪಶ್ಚಿಮಕ್ಕೆ ಇರೋದು ರಾಜಸ್ಥಾನದ ಉದಯಪುರ ಅದ. ಇದನ್ನ ನಾವು ಇಲ್ಲೇ ಏನದಂದ್ರೆ ಅಬ್ಸರ್ವೇಷನ್ ಮಾಡಿ ಇದನ್ನೇ ಕಟ್ ಮಾಡಿ ತಗೊಂಡು ಕೇಸಂದ್ರ ಏನೇನು ಅದಾವ ಒಂದ್ಸಲ ಹಿಂಗೆ ಮ್ಯಾಪ್ದಾಗ ಬರ್ಕೊಂಡ್ಬಿಟ್ಟು ಮುಗೀತು. ಟೋಟಲ್ ಎಷ್ಟು ಅದಾವ ಅನ್ನೋದು ನೋಡ್ರಿ. ಉತ್ತರದ ವಲಯ, ಉತ್ತರದ ವಲಯ ಎಲ್ಲಿದೆ? ಪಟಿಯಾಲ. ಉತ್ತರ. ಉತ್ತರದ ಮಧ್ಯ, ನೆಕ್ಸ್ಟ್ ಈಶಾನ್ಯ, ಇದು ಅರ್ಧನೇ ಬಂದದ. ಈಶಾನ್ಯ ವಲಯ. ಪೂರ್ವ ವಲಯ ಕಲ್ಕತ್ತಾ. ಹಾಗಾದ್ರೆ ಪಶ್ಚಿಮ ವಲಯ ಉದಯಪುರ್. ಕೇಂದ್ರ ವಲಯ ನಾಗ್ಪುರ್. ದಕ್ಷಿಣ ವಲಯ ಇದನ್ನ ನಮಗ ಸಿ ಗ್ರೂಪಿಗೆ ಕೇಳಿದ್ರು ಮ್ಯಾಚ್ ದಿ ಫಾಲೋಯಿಂಗ್ ಒಳಗೆ. ಹಾಗಾಗಿ ಟೋಟಲ್ ಎಷ್ಟಾದ್ರು ಎಣಿಸ್ರಿ. 1 2 3 4 5 6 7 7. ನೆಕ್ಸ್ಟ್ ವರ್ಡ್ ಕ್ವಶನ್ ನಂಬರ್. ರಾಷ್ಟ್ರೀಯ ವಿಜ್ಞಾನದ ಕೇಂದ್ರ ಎಲ್ಲಿ ಇದೆ ಅಂತ ಕೇಳ್ಯಾರ. ಭಾರತದ ರಾಷ್ಟ್ರೀಯ ವಿಜ್ಞಾನ ಕೇಂದ್ರ ಇರುವುದು ದೆಹಲಿಯಲ್ಲಿ ಇದೆ. ಏನ್ ವಿಜ್ಞಾನ ಕೇಂದ್ರ ಎಲ್ಲದ ರೀ? ದೆಹಲಿದೊಳಗದ. RBI ಬ್ಯಾಂಕಿನ ಕೇಂದ್ರ ಸ್ಥಳ ಯಾವುದು? SBI, RBI. RBI, SBI ಇಲ್ಲದ. ನೆಕ್ಸ್ಟ್ ಅದು ನಮ್ಗೆ ಕರೆಕ್ಟಾಗಿ ಗೊತ್ತಿರ್ಬೇಕಲ್ರಿ. ಚೆನ್ನೈದೊಳಗ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಕಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣವಿದೆ. ಎಷ್ಟು ಗೊತ್ತಿಲ್ಲ. ಕ್ವಶನ್ ನಂಬರ್ 87. ನೆಹರು ವಿಜ್ಞಾನ ಕೇಂದ್ರ ಇರುವುದು ಎಲ್ಲಿ ಅಂತ ಕೇಳಾರ. ನೆಹರು ಸೈನ್ಸ್ ಸೆಂಟರ್ ಇರುವುದು ಎಲ್ಲಿ ಅಂದ್ರೆ ಮುಂಬೈ. ಮುಂಬೈದೊಳಗೆ ಏನದ ಅಂದ್ರೆ ಗೇಟ್ ವೇ ಆಫ್ ಇಂಡಿಯಾ. ಹಾಗಾದ್ರೆ ದೆಹಲಿದೊಳಗೆ ಏನದ ಅಂದ್ರೆ ಇಂಡಿಯಾ ಗೇಟ್ ಅದ. ಚೆನ್ನೈದೊಳಗೆ ಏನದ ಅಂದ್ರೆ ಸಂತ ಜಾರ್ಜ್ ಕೋಟೆ ಕಟ್ಟಿದ್ರು ಬ್ರಿಟಿಷರು. ಸಂತ ವಿಲಿಯಮ್ಸ್ ಕೋಟೆ ಕಲ್ಕತ್ತಾದ ಕಟ್ಟಿದ್ರು. ಸಂತ ವಿಲಿಯಂ ಕೋಟೆ ಕಲ್ಕತ್ತಾದಲ್ಲಿ. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂತ ಕೇಳ್ಯಾರ. ಕ್ಯಾನ್ಬೆರಾ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ. ಆಸ್ಟ್ರೇಲಿಯಾ ಮ್ಯಾಪ್ ನೋಡಿದೆವು ಅಂದ್ರೆ ಹಿಂಗದ. ಈ ಆಸ್ಟ್ರೇಲಿಯಾಕ್ಕ ಇದನ್ನ ಹಿಂಗ್ ನೆನಪಿಟ್ಕೊಳ್ಳಿ. BSc MA PhD
BSc MA PhD. B ಅಂದ್ರ ಬ್ರಿಸ್ಬೇನ್. ಎಸ್ ಅಂದ್ರ ಸಿಡ್ನಿ. ಸಿ ಅಂದ್ರ ಕ್ಯಾನ್ಬೆರಾ. ಎಂ ಅಂದ್ರ ಮೆಲ್ಬೋರ್ನ್. ಎ ಅಂದ್ರ ಎಡಿಲೇಡ್. ಪರ್ತ್. ಆಮ್ಯಾಗ ಡಾರ್ವಿನ್. ಇವೆಲ್ಲ ಆಸ್ಟ್ರೇಲಿಯಾದ ಪ್ರಾಂತ್ಯಗಳ ರಾಜಧಾನಿಗಳು ಅದಾವ. ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ಹರಿಯುವ ಅತ್ಯಂತ ಪ್ರಮುಖ ನದಿ ಯಾವುದು? ಮರ್ರಿ ಅಂತೇಳಿ ಹರಿತು. ಇದರ ಉಪನದಿ ಯಾವುದು? ಡಾರ್ಲಿಂಗ್. ಆಸ್ಟ್ರೇಲಿಯಾದಲ್ಲಿ ಯಾವ ಪ್ರಕಾರದ ಹುಲ್ಲುಗಾವಲುಗಳು ಕಂಡು ಬರುತ್ತವೆ? 2 ಟೈಪ್ ಅದಾವ. 7ನೇ ಪುಸ್ತಕದ ಕೊಟ್ಟಾರೆ. ಹುಲ್ಲುಗಾವಲು ಕ್ವಶನ್ ಮಾರ್ಕ್. 1ನೇದ್ದು 2ನೇದ್ದು 2 ಆನ್ಸರ್ ಮಾಡಬೇಕು. ಈ ಆಸ್ಟ್ರೇಲಿಯಾದ ಈ ಭಾಗದಲ್ಲಿ, ಈ ಭಾಗ ಅಂದ್ರೆ ಈಶಾನ್ಯನು ಅಂತೀವಿ ನಾವು, ಹಿಂಗೆ ಮುಂದುವರೆದ್ರೆ ಪೂರ್ವನು ಅಂತೀವಿ. ಇಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆ. ಗ್ರೇಟ್ ಬ್ಯಾರಿಯರ್ ಹವಳದ ದಿಬ್ಬ ಇದೆ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದು. ಆಸ್ಟ್ರೇಲಿಯಾದ ಪೂರ್ವರೇ ಹೇಳಬೇಕು ಅಥವಾ ಈಶಾನ್ಯ ಹೇಳಬೇಕು. ಆಸ್ಟ್ರೇಲಿಯಾದ ದಕ್ಷಿಣಕ್ಕೆ ಇಲ್ಲೊಂದು ದ್ವೀಪ ಅದ. ಅದರ ಹೆಸರು ತಾಸ್ಮೇನಿಯಾ ಅಂತೇಳಿ ಬರ್ತದ. ತಾಸ್ಮೇನಿಯಾದ ರಾಜಧಾನಿ ಹೋಬಾರ್ಟ್. ಇದರ ರಾಜಧಾನಿ. ಇವೆರಡೂ ನಡುಬರ್ಕ್ ಬರುವುದು ಬಾಸ್ ಜಲಸಂಧಿ. ಇದು ಹೇಳು, ಬಾಸ್ ಜಲಸಂಧಿ. ನೆಕ್ಸ್ಟ್ ವರ್ಡ್. ಕ್ವಶನ್ ನಂಬರ್ 89. ಕ್ಯೂಬಾ ದೇಶದ ರಾಜಧಾನಿ ಯಾವುದು? ಕ್ಯೂಬಾ ಅಮೆರಿಕಾದ ದಕ್ಷಿಣಕ್ಕೆ ಇರುವಂತಹ ಕೆರೇಬಿಯನ್ ಸಮುದ್ರದಲ್ಲಿ ಬರುವ ಒಂದು ದ್ವೀಪ ಅದ. ಹಾಗಾದರೆ ಏನಂದ್ರ ಇದು ಹವಾನಾ, ಕೆರೇಬಿಯನ್ ಸಮುದ್ರ. ವೆಸ್ಟ್ ಇಂಡೀಸ್ ಅದ ಎಲ್ಲ ಇಲ್ಲೇ ಬರ್ತಾವ್ರಿ, ಸಮುದ್ರದಲ್ಲಿ ಅದ. ಇದಕ್ಕೆ ಶುಗರ್ ಬೌಲ್ ಆಫ್ ದಿ ವರ್ಲ್ಡ್ ಅಂತಾರ. ಅಂದ್ರೆ ಸಕ್ರಿಗೆ ಫೇಮಸ್, ಕಬ್ಬಿಗೆ. ಶುಗರ್ ಬೌಲ್ ಬಟ್ಟಲು, ಶುಗರ್ ಬೌಲ್ ಆಫ್ ದಿ ವರ್ಲ್ಡ್, ಪ್ರಪಂಚದ ಸಕ್ಕರೆಯ ಬಟ್ಟಲು ಎನ್ನುವರು. ಇಲ್ಲಿ ವರ್ಡ್ ಎಷ್ಟು ಗೊತ್ತಿರಬೇಕು. ರಿಯೋ ಡಿ ಜಾನಿರೋ ಇಲ್ಲಿ 1992ಕ್ಕ ವರ್ಲ್ಡ್ ಅರ್ತ್ ಸಮ್ಮಿಟ್ ಅಂತ ಹೇಳಿ ನಡೀತು. ಭೂ ಶೃಂಗಸಭೆ. ವರ್ಲ್ಡ್ ಅರ್ತ್ ಸಮ್ಮಿಟ ಎಲ್ಲಿ ನಡೆದದ? ಭೂ ಶೃಂಗಸಭೆ. ದೇಶ ಯಾವುದು ಅಂತ ಕೇಳಿದ್ರೆ ಬ್ರೆಜಿಲ್ದ ಹೆಸರು ಹೇಳಿ ಬರ್ಬೇಕ್ರಿ. ನೆಕ್ಸ್ಟ್, ಬ್ರುಸೆಲ್ಸ್ ಇದು ಯಾವ ದೇಶದ ರಾಜಧಾನಿ ಆಗಿದೆ? ಈಗ ಇಲ್ಲಿ ಅದಾವಲ್ಲ ಓಸುಕ ಕ್ಯಾಪಿಟಲ್. ವರ್ಲ್ಡ್ ಪೊಲಿಟಿಕಲ್ ಜಿಯೋಗ್ರಫಿ ಮೊನ್ನೆ KS ಭಾಳ ಫೋಕಸ್ ಮಾಡ್ಯಾರ. ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ. ಬೆಲ್ಜಿಯಂ ಬ್ರುಸೆಲ್ಸ್. ರೋಮ್ ರಾಜಧಾನಿ ಇರುವುದು ಇಟಲಿ. ಇಟಲಿಯ ರಾಜಧಾನಿ ರೋಮ್. ನಾರ್ವೆಯ ರಾಜಧಾನಿ ಓಸ್ಲೋ. ವಿಯೆನ್ನಾ ಇರುವುದು ಡ್ಯಾನುಬೆ ನದಿ ದಡದಲ್ಲಿ. ಹಾಗಾದ್ರೆ ಬ್ರುಸೆಲ್ಸ್ದಲ್ಲಿ ಏನಂದ್ರ 1805ಕ್ಕೆ ಒಂದು ಯುದ್ಧ ಆಗ್ತದ. ಅದನ್ನ ಇತಿಹಾಸದಲ್ಲಿ ವಾಟರ್ಲೂ ಕದನ ಅಂತೇಳಿ ಕರಿತೇವೆ ನಾವು. ವಾಟರ್ಲೂ ಯುದ್ಧ ಭೂಮಿ ಬೆಲ್ಜಿಯಂ ಬ್ರುಸೆಲ್ಸ್ದಾಗೆ ಅದ. ಇದ್ರೊಳಗ ನೆಪೋಲಿಯನ್ ಸಂಪೂರ್ಣವಾಗಿ ಸೋತು ಬಿಟ್ಟ. ನೆಪೋಲಿಯನ್ ಸೋಲು, ನೆಪೋಲಿಯನ್ ಬೋನಾಪಾರ್ಟನ ಸೋಲು.
ರೋಮ್ ನಗರ ಇರುವುದು ಮೊನ್ನೆ ಕೇಸಕ್ಕೆ ಹೊಂದಿಸಿ ಬರೆಯದ ಕೇಳಿದ್ರು, ಟೈಬರ್ ನದಿ ತೀರದಲ್ಲಿ. ಹಾಗಾದ್ರೆ ನಾರ್ವೆ ಓಸ್ಲೋ ಅದ, ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ರೈಸಿಂಗ್, ಮಿಡ್ ನೈಟ್ ಸನ್ ರೈಸಿಂಗ್, ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು. ನಾರ್ವೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನಿರ್ಧರಿಸುತ್ತದೆ. UPSC ಪ್ರೀವಿಯಸ್ ಪ್ರಶಸ್ತಿ ನಿರ್ಧರಿಸುತ್ತದೆ. ಇಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ವರ್ಡ್. ಕೆಳಗಿನ ಯಾವ ದೇಶದಲ್ಲಿ ರಾಷ್ಟ್ರಾಧ್ಯಕ್ಷೀಯ ವ್ಯವಸ್ಥೆ ಇದೆ? ಅಧ್ಯಕ್ಷೀಯ ಪದ್ಧತಿ ಎಲ್ಲದ ಅಂತ ಕೇಳ್ಯಾರ. ಅಮೆರಿಕಾದಲ್ಲಿ ಅಧ್ಯಕ್ಷ ವ್ಯವಸ್ಥೆ ಇದೆ. ಭಾರತದಲ್ಲಿ ಗಣರಾಜ್ಯ ಪದ್ಧತಿ ಇದೆ. ಅಮೆರಿಕಾದಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಏನದಂದ್ರ ಅಧ್ಯಕ್ಷನ ಅವಧಿ 4 ವರ್ಷ ಇರ್ತದೆ. years. ಒಬ್ಬ ಭಾರಿ ಪಾಪ್ಯುಲರ್ ಅದನಂದ್ರೆ ಸಲ ಅಧ್ಯಕ್ಷ ಆಗಬಹುದು. ಅವರಲ್ಲಿ 2 ಬಾರಿ ಮಾತ್ರ ಅಧ್ಯಕ್ಷ ಆಗಲಿಕ್ಕೆ ಅವಕಾಶ. ಮೊದಲನೆಯ ಅಧ್ಯಕ್ಷ ಯಾರು? ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್. ಜಾರ್ಜ್ ವಾಷಿಂಗ್ಟನ್ ಆಯ್ತ್ರೆ. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಅಮೆರಿಕಾದ ಅಧ್ಯಕ್ಷ USA ಅಧ್ಯಕ್ಷ ಯಾರು? ಡ್ವೈಟ್ ಡೇವಿಡ್ ಐಸನ್ಹವರ್. ಡ್ವೈಟ್ ಡೇವಿಡ್ ಐಸನ್ಹವರ್ ಇವರಿಗೆ ಪ್ರೀತಿಯಿಂದ IKE ಅಂತ ಹೇಳಿ ಕರೀತಿದ್ರು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್. ಚಲನಚಿತ್ರದ ಹೀರೋ ಅಮೆರಿಕಾದ ಅಧ್ಯಕ್ಷ ಆಗ್ಯಾನೊಬ್ಬ. ಅವ ಯಾರು ಅನ್ನೋದು ಕ್ವಶನ್ ಮಾರ್ಕ್. ಅಮೆರಿಕ ದೇಶದ ಎಷ್ಟು ಜನ ಅಧ್ಯಕ್ಷರನ್ನು ಅಧಿಕಾರದಲ್ಲಿ ಇದ್ದಾಗ ಹತ್ಯೆ ಮಾಡಲಾಗಿದೆ? ಇದಕ್ಕೆ ಆನ್ಸರ್ ಮಾಡಬೇಕು ತಾವು ಕಾಮೆಂಟ್ಸ್ ಬಾಕ್ಸ್ನ. ಇವು ಎರಡಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡಿ. ಈ ಸದ್ಯಕ್ಕೆ ಯಾರು ಅದರ ಅಂದ್ರೆ ಡೊನಾಲ್ಡ್ ಟ್ರಂಪ್ ಮೊನ್ನೆ ಆಯ್ಕೆಗೊಂಡು. ಡೊನಾಲ್ಡ್ ಟ್ರಂಪ್ ಇವ್ರದ್ದು ಯಾವುದು ಅಂತ ಕೇಳ್ತಾರ? ಆನೆ ಎನ್ನುವ ಚಿಹ್ನೆ ಅದ. ಆನೆ ಅದ್ರ ಏನು ಅಂತ ಕೇಳ್ತಾರ? ರಿಪಬ್ಲಿಕನ್ ಪಾರ್ಟಿ. ಅವ್ರದ್ದು ಏನೋ ಒಬ್ಬರದು ಕಾತಿ ಅಂದ್ರೆ ಡೆಮೋಕ್ರೆಟಿಕ್ ಪಾರ್ಟಿ ಅವ್ರದ್ದು. ಕ್ವಶನ್ ನಂಬರ್ 92. 1969ರಲ್ಲಿ ಭಾರತದಲ್ಲಿ ಮೊದಲಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂತ ಕೇಳ? ದೇವಿಕಾ ರಾಣಿ ರೋರಿಚ್ ಇವ್ರಿಗೆ ಕೊಟ್ಟು. ಹಾಗಾದರೆ ನೆಕ್ಸ್ಟ್ ಎರಡನೇದು 1970ಕ್ಕೆ ಯಾರಿಗೆ ಕೊಟ್ಟರು ಅಂತ ಕೇಳ್ತಾರ? VN ಸರ್ಕಾರ ಇವ್ರಿಗೆ ಕೊಟ್ಟು. ಇದು ಯಾವ ಕ್ಷೇತ್ರಕ್ಕೆ ಕೊಡ್ತಾರಂದ್ರೆ ಚಲನಚಿತ್ರ ಕ್ಷೇತ್ರಕ್ಕೆ ಕೊಡುವ. ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಚಲನಚಿತ್ರದ ಪ್ರಶಸ್ತಿಯಾಗಿದೆ. ನರ್ಗೀಸ್ ದತ್ ಅವರು ರಾಜ್ಯಸಭೆಗೆ ನಾಮಕರಣಗೊಂಡ ಮೊದಲ ಚಲನಚಿತ್ರ ನಟಿ. ನಾಮಕರಣಗೊಂಡ ಮೊದಲ ಚಲನಚಿತ್ರ ನಟಿ. ನೆಕ್ಸ್ಟ್, ನರ್ಗೀಸ್ ದತ್ತ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಚಲನಚಿತ್ರ ನಟಿ.
ನೆಕ್ಸ್ಟ್ ಸಾವಿರ ಸರೋವರಗಳ ನಾಡು, ಲ್ಯಾಂಡ್ ಆಫ್ 1000 ಲೇಕ್ಸ್ ಆಫ್ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ಎನ್ನುವುದು ಸಾವಿರ ಸರೋವರಗಳ ನಾಡು ಆಗಿದೆ. ಫಿನ್ಲ್ಯಾಂಡದ ರಾಜಧಾನಿಯಲ್ಲಿ 1952, ಅಂದ್ರೆ ಇದರ ಅರ್ಥ ಹೆಲ್ಸಂಕಿ. ಭಾರತದ ಯಾದವ್ KD ಯಾದವ್ ಕುಸ್ತಿದೊಳಗೆ ಏನು ತೊಗೊಂಡಾರ್ರಿ? ಕಂಚಿನ ಪದಕ. ಕುಸ್ತಿ ವಿಭಾಗದೊಳಗ ಕಂಚು ಪಡೆದರು ಒಲಿಂಪಿಕ್ಸ್ದಾಗ. ಇದು ವೈಯಕ್ತಿಕ ಒಲಿಂಪಿಕ್ಸ್ನಲ್ಲಿ ಪಡೆದಿರುವ ಮೊದಲ ಕಂಚಿನ ಪದಕವಾಗಿದೆ. ಇದು ಗೊತ್ತಿರಬೇಕು. ಈ ನ್ಯೂಜಿಲೆಂಡದ ರಾಜಧಾನಿ ಯಾವುದು ಅಂದ್ರೆ ವೆಲ್ಲಿಂಗ್ಟನ್. ಸ್ವಿಟ್ಜರ್ಲ್ಯಾಂಡದ ರಾಜಧಾನಿ ಯಾವುದು? ಜಿನಿವಾ ಅಲ್ಲರಿ. ಸ್ವಿಟ್ಜರ್ಲ್ಯಾಂಡದ ರಾಜಧಾನಿ ಯಾವುದು ಅನ್ನೋದು ಹೇಳಿ. ನೆಕ್ಸ್ಟ್ ವರ್ಡ್, ಕ್ವಶನ್ ನಂಬರ್. ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರೋಜಿನಿ ನಾಯ್ಡು ಅವರನ್ನು. ಇವರಿಗೆ ಸ್ವರ ಕೋಕಿಲ ಎಂದು ಕರೆಯುವರು. ಇವರಿಗೆ ನೈಟಿಂಗೇಲ್ ಆಫ್ ಇಂಡಿಯಾ ಗಾಂಧೀಜಿ ಕರೆದಾರ. ಇಂಡಿಯಾ. ಇಂದಿರಾ ಗಾಂಧಿಯವರಿಗೆ ಪ್ರಿಯದರ್ಶಿನಿ. ನೆಕ್ಸ್ಟ್, ಸರೋಜಿನಿ ನಾಯ್ಡು ಬ್ರೋಕನ್ ವಿಂಗ್ಸ್ ಎನ್ನುವ ಪುಸ್ತಕ ಬರೆದಾರ. ಇನ್ ದ ಬಜಾರ್ ಆಫ್ ಹೈದರಾಬಾದ್. ಗೋಲ್ಡನ್ ಥ್ರೆಸಾಲ್ಡ್ UPSC ಪ್ರೀವಿಯಸ್. ಇವೆಲ್ಲ ಬರ್ದಾರ. ಮೈ ಟ್ರೂತ್. ಇಂದಿರಾ ಗಾಂಧಿಯವರು ಕೃತಿ. ನೆಕ್ಸ್ಟ್ ಕ್ವಶನ್, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಇಲ್ಲಿ ನೋಡಿ ಏನೇನದ. ಗಾಂಧೀಜಿಯವರಿಗೆ ಫಾದರ್ ಆಫ್ ನೇಷನ್ ನೇತಾಜಿ ಕರೆದಾರ. ಫಾದರ್ ಆಫ್ ನೇಷನ್ ರಾಷ್ಟ್ರಪಿತ. ಹೌದು, ಇದು ರಾಷ್ಟ್ರಪಿತ ಎನ್ನುವುದು ಸುಭಾಷ್ ಚಂದ್ರ ಬೋಸ ರೇಡಿಯೋದೊಳಗ ಒಂದು ಕಾರ್ಯಕ್ರಮ ಕೊಡ್ಲಕತ್ತಿದ್ರು. 2 ಕ್ವಶನ್ ಕೇಳ್ತೀನಿ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ಈ ಸ್ಪೀಚ್ ಯಾವ ಪ್ಲೇಸ್ದಾಗ ಮಾಡಿದ್ದು? ಸುಭಾಷ್ ಚಂದ್ರ ಬೋಸ್ ಅವರು. 2ನೇದ್ದು, ಯಾವ ಸ್ಥಳದಲ್ಲಿನ ರೇಡಿಯೋ ಕಾರ್ಯಕ್ರಮದೊಳಗ ಆಕಾಶವಾಣಿಯಲ್ಲಿ ಗಾಂಧೀಜಿಯವರನ್ನ ಅವರ್ ಫಾದರ್ ಆಫ್ ನೇಷನ್, ನನ್ನ ದೇಶದ ರಾಷ್ಟ್ರಪಿತ ಗಾಂಧೀಜಿಯವರೇ ತಿಳಿ ಸಂಬೋಧಿಸಿದರು? ಅದು ಹೇಳಬೇಕು. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಇಲ್ಲ, ಪಂಜಾಬಿನ ಕೇಸರಿ. ಭಾನು ಸಿಂಗ್. ಗುರುದೇವ. ಕವಿ ಗುರು. ಗುರುದೇವ. ಇಷ್ಟಪಟ್ಟು. ನೆಕ್ಸ್ಟ್ ವರ್ಡ್,
ಅಮೇರಿಕಾದ ಮೊದಲ ಅಧ್ಯಕ್ಷ ಗ್ರ್ಯಾಂಡ್ ಐತ್ರಿ. ಅಮೇರಿಕಾದ ಮೊದಲ ಅಧ್ಯಕ್ಷನೇ ಯಾರು ಅಂತ ಕೇಳ್ಯಾರಿ. ಅಮೇರಿಕಾ ದೇಶದ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್. ಹಾಗಾದರೆ ಈ ವಾಷಿಂಗ್ಟನ್ ಎನ್ನುವ ಊರದಲ್ಲ, ಅದು ಯಾವ ನದಿಯ ದಡದಲ್ಲಿ ಇದೆ? ಪೊಟೊಮ್ಯಾಕ್ ನದಿ ದಡದಲ್ಲಿ ಅದ. ಹಾಗಾದರೆ ನ್ಯೂಯಾರ್ಕ್ ಯಾವ ನದಿಯ ದಡದಲ್ಲಿ ಇದೆ? ಹಡ್ಸನ್ ನದಿ ದಡದಲ್ಲಿ ಇದೆ. ಎಷ್ಟು ಹೇಳಬೇಕು? ಇನ್ನ ಏನದಂದ್ರ ಚಲನಚಿತ್ರದ ನಟನೊಬ್ಬನು ಅಧ್ಯಕ್ಷನಾಗ್ಯಾನಲ್ಲ, ಅವನೇ ನೋಡಿ. ಮೊದಲ ಪಿಕ್ಚರ್ದಾಗ ಹೀರೋ ಇದ್ದ. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಅಮೇರಿಕಾದ ಅಧ್ಯಕ್ಷ ಇವನೇ, ಡ್ವೈಟ್ ಡೇವಿಡ್ ಐಸನ್ಹವರ್. ನೆಕ್ಸ್ಟ್ ಕ್ವಶನ್ 97. ಭಾರತದ ಎಷ್ಟು ರಾಜ್ಯಗಳಲ್ಲಿ ಇಬ್ಬರಿಗಿಂತ ಅಧಿಕ ಮಹಿಳಾ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ? ನಮ್ಮ ಕರ್ನಾಟಕದಾಗ ಏನೋ ಒಬ್ಬರೂ ಇಲ್ಲ. ಎಷ್ಟು ರಾಜ್ಯಗಳಲ್ಲಿ ಇಬ್ಬರಕ್ಕಿಂತ ಹೆಚ್ಚಿನ ಮಹಿಳಾ ಮುಖ್ಯಮಂತ್ರಿಗಳು ಆಗಿದ್ದಾರೆ? ಈ ಸದ್ಯಕ್ಕೆ ಒಂದು ಹೆಚ್ಚಿಗೆ ಆಗ್ತದ್ರಿ. ಯಾಕಂದ್ರೆ ಅವಾಗ ಅಲ್ಲಿ 3 ಇತ್ತು, ಈಗ 3 ಆಗಲ್ಲರಿ. ಇದು ಆನ್ಸರ್ 4 ಆಗ್ತದ. ಇಬ್ಬರಿಗಿಂತ ಹೆಚ್ಚಿಗೆ ಮಹಿಳೆಯರು ಮುಖ್ಯಮಂತ್ರಿಗಳು ಆಗಿರಬೇಕು ಅಂತ ಕೇಳ್ಯಾರ. ಈಗ ನಾನು ನಿಮಗ ಒಂದು ದೆಹಲಿ ಹೇಳಿರ್ತೀನಿ. ದೆಹಲಿದೊಳಗ ಸುಷ್ಮಾ ಸ್ವರಾಜ್ ಆಗಿದ್ದರು. ಮತ್ತೆ ಯಾರಾಗಿದ್ರು ಅಂದ್ರ ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್ ಆಗಿದ್ರು. ಈ ಸದ್ಯಕ್ಕೊಬ್ಬರು ಅದಾರಲ್ರಿ ಪ್ರೆಸೆಂಟ, ಆರುಷಿ ಹೇಳಿ. ಈ ಪ್ರೆಸೆಂಟ್ ಒಬ್ರು ಅದಾರಲ್ಲ, ಅವರೊಬ್ರು. ಹಿಂಗ ಮೋರ್ ದೆನ್ 2 ಆಗಿರ್ಬೇಕು. ಯಾವ ರಾಜ್ಯಕ್ಕಾಗ್ಯಾರ ಅನ್ನೋದು 4 ರಾಜ್ಯಗಳನ್ನು ಬರ್ದೇಟ್ರಿ. ನೆಕ್ಸ್ಟ್ ಕ್ವಶನ್. ಉದಾಮ್ ಸಿಂಗ ಯಾರನ್ನು ಹತ್ಯೆ ಮಾಡಿದನು? ಜನರಲ್ ಡೈಯರನನ್ನು ಕೊಂದು ಹಾಕಿದನು. ಯಾಕಂದ್ರೆ ಇವ ಜನರಲ್ ಡೈಯರ್ ಯಾರು ಅಂದ್ರ 1919 ಏಪ್ರಿಲ್ 13 ಜಲಿಯನ್ ವಾಲಾಬಾಗ ಹತ್ಯಾಕಾಂಡ. ಎಲ್ಲಿ ನಡೀತು ಅಂದ್ರೆ ಅಮೃತ್ಸರ್, ಪಂಜಾಬಿನ ಅಮೃತ್ಸರದಲ್ಲಿ ನಡೀತು. ಯಾವಾಗ ಅಂದ್ರೆ ಬೈಸಾಖಿ ಹಬ್ಬದ ದಿನ ನಡೀತು. ಇದಕ್ಕ ಕಾರಣೀಯವಾದ ಕಾಯ್ದೆ ಯಾವುದು ಅಂದ್ರೆ 1919 ಹಂಟರ್ ಕಾಯ್ದೆ. ಇಬ್ಬರು ಸಿಖ್ ನಾಯಕರ ಅರೆಸ್ಟ್ ಮಾಡಿರ್ತಾರ, ಅದಕ್ಕಾಗಿ ಇದು ಹೇಳಬೇಕು. ನೆಕ್ಸ್ಟ್, ಆ ಡೈಯರ್ಗ ಇವ್ರು ಹೋಗಿ ಹೊಡೆದು ಬರ್ತಾರೆ. ಕ್ವಶನ್ ನಂಬರ್ 99. ದಿಯೋಧರ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ದೇವಧರ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಹೇಳ ಇಲ್ಲಿ ನೋಡಿ. ಟೇಬಲ್ ಟೆನ್ನಿಸ್ ಕ್ರೀಡೆಗೆ ಸ್ವೇತ್ಲಿಂಗ್ ಕಪ್ ಫೇಮಸ್. ಕ್ರಿಕೆಟ್ ಸಿ.ಕೆ. ನಾಯ್ಡು ಟ್ರೋಫಿನೂ ಫೇಮಸ್. ಸಹರಾ ಟ್ರೋಫಿ ಹಿಂಗೆಲ್ಲ ಬರ್ತಾವ. ದಿಯೋಧರ್ ಟ್ರೋಫಿನೂ ಇದಕ್ಕೆ ಸಂಬಂಧ. ಇನ್ನ ಮತ್ತೆ ಯಾವ್ಯಾವ ಅದಾವ? ಅಜ್ಲನ್ ಶಹ ಹಾಕಿ ಪಂದ್ಯಾವಳಿ ನಡೀತದ, ಬಹಳ ಫೇಮಸ್. ಅಜ್ಲನ್ ಶಾ ಹಾಕಿ ಪಂದ್ಯಾವಳಿ ಇದು ಎಲ್ಲಿ ನಡೀತದ? ಮಲೇಷಿಯಾದೊಳಗೆ ನಡೀತದ. ಮಲೇಷಿಯಾದಲ್ಲಿ ನಡೆಯುತ್ತದೆ. ವಾಡಿನ
ಭಾರತದ ಹಾಕಿ ತಂಡ ಎಷ್ಟು ಬಾರಿ ಒಲಿಂಪಿಕ್ಸ್ದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದೆ? ಮೊನ್ನೆ KS ಕೇಳಿದ್ರಲ್ರಿ, ಅದು ಕ್ವಶನ್. ಇದು ರಿಪೀಟೆಡ್ ಕ್ವಶನ್. 8 ಬಾರಿ. ಸ್ಟಾರ್ಟ್ ಮಾಡಿದ್ದು 1928, ಲಾಸ್ಟ್ ಗೆದ್ದಿದ್ದು 1980 ಮಾಸ್ಕೋದೊಳಗೆ ಲಾಸ್ಟ್ ಗೆದ್ದ ಚಿನ್ನ ಗೆದ್ದಿದ್ದು. ಟೋಟಲ್ 8 ಬಾರಿ ಗೆದ್ದಿದ್ದು. ಜರ್ಮನಿ ದೇಶದಲ್ಲಿ ಒಂದು ರಸ್ತೆಗೆ ಪ್ರಮುಖ ರಸ್ತೆಯೊಂದಕ್ಕೆ ಭಾರತದ ಹಾಕಿ ಕ್ರೀಡಾಪಟುವಿನ ಹೆಸರಿಟ್ಟಾರ. ಹಾಗಾದರೆ ಅದು ಯಾರ ಹೆಸರನ್ನು ಇಡಲಾಗಿದೆ? ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅದರಲ್ಲಿ. ಧ್ಯಾನ್ ಚಂದ್ ಅವರ ಸಹೋದರನ ಹೆಸರು ಇಟ್ಟಾರ. ಅಂದ್ರೆ ಇವ್ರಕಿಂತನೂ ಕೌಶಲ್ಯವಾಗಿ ಆಡ್ತಿದ್ದವ್ರು ಬ್ರದರ್ ಒಬ್ಬ. ಅವ್ರ ಹೆಸರು ತಾವು ಆನ್ಸರ್ ಮಾಡಬೇಕು. ಇದು SSC ಕ್ವಶನ್. ಇಷ್ಟೆಲ್ಲ ತಮಗ ಗೊತ್ತಿರಬೇಕು.